ಓಂ ನಮೋ ಭಗವತೆ ವಾಸುದೇವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ಎಲ್ಲರೂ ಅಷ್ಟೇ ದೇವಸ್ಥಾನಕ್ಕೆ ಹೋದಾಗ ಅಥವಾ ಎಲ್ಲಾದರೂ ಸಾಮಾನ್ಯವಾಗಿ ಈ ಪದವನ್ನು ಕೇಳ್ತಾ ಇರ್ತೀವಿ, ನಿಮ್ಮ ಗೋತ್ರ ಯಾವುದು? ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ನಾವೆಲ್ಲ ಹೆಸರುಗಳು ಹೇಳ್ತೀವಿ, ನಿಮ್ಮ ಗೋತ್ರ ಯಾವುದು ಅಂತ ಅರ್ಚಕರು ಕೇಳ್ತಾರೆ. ಸಾಮಾನ್ಯವಾಗಿ ಅರ್ಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೋತ್ರೋದ್ಭವಸ್ಯ, ನಕ್ಷತ್ರ ಅಥವಾ ರಾಶಿ ಅವರ ಹೆಸರು ಹೇಳಿ, ಜನ್ಮ ರಾಶಿ, ಜನ್ಮ ನಕ್ಷತ್ರ, ನಕ್ಷತ್ರದ ಇದು ಈ ಥರದ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆ ಹೇಳುವಾಗ ಕೆಲವರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಏನಿದು ಗೋತ್ರ? ನಮಗೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತಿಲ್ಲ ಅಂತಾರೆ, ಕೆಲವ್ರು ಗೊತ್ತಿರುತ್ತೆ ಅಂತಾರೆ. ಗೋತ್ರಗಳು ಅಂತ ಹೇಳಿದಾಗ ನಾವು ಋಷಿ ಮುನಿಗಳ ಸಂತತಿ. ನಾವು ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ, ನಮ್ಮ ಹಿಂದೂ ಪರಂಪರೆಗಳಲ್ಲಿ ನಾವೆಲ್ಲರೂ ಕೂಡ ನಾವು ಯಾರ ಪರಂಪರೆ ಅಂದರೆ ಋಷಿಮುನಿಗಳ ಪರಂಪರೆ. ಆ ಋಷಿಮುನಿಗಳ ಒಂದು ಪರಂಪರೆಯ ಸಂತತಿಯ ಗೋತ್ರಗಳನ್ನು ಕೆಲವರು ಗೊತ್ತಿರುತ್ತೆ. ಕೆಲವರು ಅರ್ಚಕರಿರ್ಬೋದು, ವಿಪ್ರರಿರ್ಬೋದು, ಬ್ರಾಹ್ಮಣರಿರ್ಬೋದು. ಕೆಲವರಿಗೆ ವಿಶೇಷವಾಗಿ ಆ ಜ್ಞಾನ ಇರ್ತಕ್ಕಂಥವ್ರಿಗೆ ಗೊತ್ತಿರೋರು ಕೆಲವರು ಹೇಳ್ತಾರೆ ಗೋತ್ರ. ಆದರೆ ಗೋತ್ರ ನಾವು ಕೆಲವ್ರು ಗೊತ್ತಿದ್ದರೂ ಗೊತ್ತಿಲ್ಲದೇ ಇದ್ದರೂ ಕೂಡ ಅಥವಾ ನಾವು ಗೊತ್ತಾಗೋ ಹಂಗೆ ಹೇಗೆ ಹೇಳ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ದಿವಸ ತಿಳ್ಕೊಬೇಕಾಗಿರುತ್ತೆ. ಗೋತ್ರ, ನಕ್ಷತ್ರ, ಆಮೇಲೆ ಜೊತೆಗೆ ಚಡಪಡಿಕೆ ಮಾಡ್ಕೊಂಡ್ಬಿಡ್ತೀವಿ. ಅಯ್ಯೋ ಏನಪ್ಪ ಇದು ಒಂಥರ ಆಗ್ಬಿಡುತ್ತೆ. ಜನ ಎಲ್ಲ ಇರ್ತಾರೆ, ದೇವಸ್ಥಾನದಲ್ಲಿ ಇರ್ತೀವಿ. ಆವಾಗ ಅಟ್ಲೀಸ್ಟ್ ನಿಮ್ಮ ನಕ್ಷತ್ರ ಗೊತ್ತಿದ್ದರೆ ಆ ನಕ್ಷತ್ರಕ್ಕೆ ಅನುಸಾರವಾಗಿ ನಾವು ಗೋತ್ರವನ್ನು ಹೇಳ್ಕೋಬಹುದು. ಕೆಲವ್ರು ಗೊತ್ತಿದ್ದರೆ ಅದು ಹೇಳ್ಕೋತಾರೆ. ಗೊತ್ತಿಲ್ಲದೆ ಇರತಕ್ಕಂಥವರು ಯಾವ ರೀತಿ ಹೇಳ್ಕೋಬೇಕು ಈಗ ನೋಡಿ. ನಾವು ನಕ್ಷತ್ರಗಳ ಮೂಲಕ ಸಹ ಗೋತ್ರಗಳನ್ನು ತಿಳ್ಕೋಬಹುದು. ಅಶ್ವಿನಿ, ಭರಣಿ, ಕೃತಿಕ. ನಾವೇನು ಪ್ರಥಮ ಸ್ಟಾರ್ಟ್ ಆಗೋದೇ ಅಶ್ವಿನಿ, ಭರಣಿ, ಕೃತಿಕ ಈ ರೀತಿ ಪ್ರಾರಂಭ ಮಾಡೋಕ್ಕೆ ಹೋದಾಗ ಪ್ರಥಮ ಅಶ್ವಿನಿ, ಮಕ, ಮೂಲ ಇವು ಮೂರು ಸಹ ಯಾವ ಕೇತುವಿನ ಆರಂಭ ದಶೆಯಲ್ಲಿ ಪ್ರಾರಂಭ ಆಗ್ತದೆ. ನಾವು ಹುಟ್ಟಿದಾಗ ಕೇತುವಿನ ಆರಂಭ ದಶೆಯಲ್ಲಿ ಯಾವುದು? ಅಶ್ವಿನಿ, ಮಕ, ಮೂಲು. ಇವರೆಲ್ಲರಿಗೂ ಸಹ ನಾವು ಪುರಂದರ ಗೋತ್ರ ಅಂತ ಕರಿತೀವಿ. ಪುರಂದರ ಗೋತ್ರ ಅಂತ ನಾವು ಕರ್ಕೋಬೋದು, ಹೇಳ್ಕೋಬೋದು. ಅದು ಹೇಳ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಕೆಲವರು ಏನು ಮಾಡ್ತಾರೆ, ವಿಷ್ಣು ಗೋತ್ರ, ಶಿವಗೋತ್ರ ಅಂತ ಹೇಳ್ಕೊತಾರೆ. ಕೆಲವರು ಈಗೇನಾಗುತ್ತೆ, ಕೆಲವರು ರೇಣುಕಾ ಗೋತ್ರ ಅಂತ ಹೇಳ್ಕೊತಾರೆ, ಕೆಲವರು ಕಾಮಶೆಟ್ಲು ಗೋತ್ರ ಅಂತ ಹೇಳ್ಕೊತಾರೆ. ಕೆಲವರು ಅವರವ್ರದೇ ಆದ ಗೊತ್ತಿರೋರು ಹೇಳ್ಕೊತಾರೆ. ಆದರೆ ಇವತ್ತಿನ ಸಹ ಅಶ್ವಿನಿ, ಮಕ, ಮೂಲಾದವರಿಗೆ ಪುರಂದರ ಗೋತ್ರ. ಭರಣಿ, ಪುಬ್ಬ, ಪೂರ್ವಾಷಾಢ ಶುಕ್ರಾಧಿಪತ್ಯ ಇರತಕ್ಕಂಥದ್ದು, ಶುಕ್ರನ ದಶೆಯಲ್ಲಿ ಹುಟ್ಟತಕ್ಕಂಥವ್ರಿಗೆ ಇವರಿಗೆಲ್ರಿಗೂ ಸಹ ಭಾರದ್ವಾಜ ಗೋತ್ರ ಕೂಡ ಅನ್ವಯಿಸುತ್ತೆ. ಹಾಗೆಯೇ ಕೃತಿಕಾ, ಉತ್ತರಾಷಾಢ, ಕೃತಿಕಾ, ಉತ್ತರಾಷಾಢ ರವಿಯ ದಶೆಯಲ್ಲಿ ಹುಟ್ಟೋದ್ರಿಂದ ಇವರಿಗೆ ಅಗಸ್ತ್ಯ ಗೋತ್ರ ಆಗ ಹೇಳ್ಕೋಬೇಕು. ಹಾಗೆ ರೋಹಿಣಿ, ಹಸ್ತ, ಶ್ರವಣ ಚಂದ್ರನ ಆಧಿಪತ್ಯ, ಚಂದ್ರನ ದಶೆಯಲ್ಲಿ ಹುಟ್ಟೋದ್ರಿಂದ ಗೌತಮ ಗೋತ್ರ. ಇವರಿಗೆಲ್ಲ ಗೌತಮ ಗೋತ್ರ ಅಪ್ಲೈ ಆಗುತ್ತೆ. ಮೃಗಶಿರ, ಚಿತ್ತ, ಧನಿಷ್ಠ ಕುಜನ ಆಧಿಪತ್ಯ, ಕುಜನ ದಶೆಯಲ್ಲಿ ಹುಟ್ಟೋದ್ರಿಂದ ವಿರೂಪಾಕ್ಷ ಗೋತ್ರ. ಆರಿದ್ರ, ಹಾಗೆ ಸ್ವಾತಿ, ಶತಭಿಷ ಇವರು ಮೂರೂ ಜನಕ್ಕೂ ಸಹ ರಾಹು ಗೋತ್ರ. ಅಂದರೆ ರಾಹು ದಶೆಯಲ್ಲಿ ಹುಟ್ಟುತ್ತಾರೆ. ಹಾಗಾಗಿ ಇವರಿಗೆ ವಾಮದೇವ ಗೋತ್ರ. ರಾಹು ಮಹಾದಶೆಯಲ್ಲಿ ಹುಟ್ಟುತ್ತಾರೆ, ವಾಮದೇವ ಗೋತ್ರ. ಇನ್ನು ಪುನರ್ವಸು, ವಿಶಾಖ, ಪೂರ್ವಭಾದ್ರ ಇವು ಗುರುವಿನ ದಶೆಯಲ್ಲಿ ಹುಟ್ಟತಕ್ಕಂಥವ್ರಾಗಿರೋದ್ರಿಂದ ವಸಿಷ್ಠ ಗೋತ್ರ. ಪುಷ್ಯ, ಅನುರಾಧ, ಉತ್ತರಾಭಾದ್ರ ಶನಿಯ ಮಹಾದಶೆಯಲ್ಲಿ ಹುಟ್ಟುತ್ತಾರೆ. ಹಾಗಾಗಿ ಇವರಿಗೆ ಕಾಶ್ಯಪ ಗೋತ್ರ. ಆಶ್ಲೇಷ, ಜ್ಯೇಷ್ಠ, ಹಾಗೆಯೇ ರೇವತಿ ನಕ್ಷತ್ರದವರು ಬುಧ ಮಹಾದಶೆಯಲ್ಲಿ ಹುಟ್ಟೋದ್ರಿಂದ ಇವರಿಗೆ ಕಾತ್ಯಾಯನಿ ಗೋತ್ರ. ಇನ್ನು ಇದ್ರ ಜೊತೆಗೆ ಏನೂ ಗೊತ್ತಿಲ್ಲ ಅಂದರೆ ಶಿವಗೋತ್ರ ಅಥವಾ ವಿಷ್ಣು ಗೋತ್ರ ಹೆಸರು ಹೇಳ್ಕೊಂಡ್ರೂ ಕೂಡ ಗೋತ್ರದ ಒಂದು ಪರಿಪೂರ್ಣತೆ ಆಗುತ್ತೆ. ಗೊಂದಲ ಆಗೋದು ಬೇಡ. ಗೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಏನೋ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.